ಮೂರ್ತಿ ಬಂಡ್ರೆ ಹೊಡಿಬೇಡ ಆದಿಲ್ಲಿ रमेश अಣ್ಣ रमेश अण्ಣ ಅವ್ರಿಗೆ ಅವ ದೇವಿ ಉತ್ತರದಾಗನ ಕುಂಬಳಕಾಯಿ
ಶಿರೋಮಣಿ ಇವರು ಬಂದವರು ದಾರರೋ ದಾರಿಲ್ಲ ಒಳ್ಳೆ ವಿಚಾರ ಮಾಡಿದ್ರೆ ವಿಚಾರ ಆಗಲಾರದು ಏನ್ ಮಾಡ್ಬೇಕ್ರ ಸಂಗೀತಗಾರ ಶಿರೋಮಣಿ ಎಲೈ ದೊಡ್ಡ ಸಾರಥಿ ಅವರು ದೊಡ್ಡ ದೇವರಂತೆ ಕಾಣುವರು ಶಾಪ ಮತ್ತೊಂದು ಯಾಳದಲ್ಲಿ ಬದಲಾಗಿ ಮಾತಾಡಿಸುವಂತಾಗಲೇ ಸುಂದರ ಸಾರಥಿ ಬಂದವರು ತಾವು ದಾರಿ ತಾಯಿ ಎಲೈ ಚತುರ ಮಾನವ ಪೃಥ್ವಿ ಆಪ ತೇಜ ವಾಯು ಶಾಪ ಆಕಾಶ ಒಂದು ಪಂಚ ಮಹಾಭೂತಗಳ ಆಧಾರ ರೂಪವಾಗಿರುವ ಈ ಜಗತ್ತಿನಲ್ಲಿ ಮಾಯಾರಹಿತವಾಗಿ ಶಾಪ ಮುತ್ತು ರತ್ನ ಮಾಣಿಕ್ಯ ಪ್ರಜ್ವಲಿಸುವ ಜರಿದ ಪಿತಾಂಬರನ್ನು ಹೊತ್ತು ಇರುವಂತಿಗಿ ಸೇವಂತಿಗಿ ಬಕುಳಿಕೆದವರಿಗೆ ನಾಗ ಸಂಪಿಗಿ ಚಂಪಕ ಪಾರಿಜಾತ ಪುಷ್ಪಾದಿಗಳ ಗಣನಂದಿಯನ್ನು ಹುಟ್ಟು ಶಾಪ ಶೃಂಗಾರದಿಂದ ಶೋಭಿತರಾಗಿ ಕರ ಚಕ್ರ ಗದಾ ತ್ರಿಶೂಲ ಖಡ್ಗ ಮುಂತಾದ ಆಯುಧಗಳು ಹಿಡಿದು ಅಡಿ ಮುಂದಟ್ಟಿಗಿರ್ತಾರೆ. ಈ ಪೃಥ್ವಿಯಲ್ಲಿರುವ ಅಮರಗಣಾಧೀಶರು ನಿತ್ಯ ನೈವೇದ್ಯವಾಗಿ ನನ್ನ ಸ್ತುತಿಯನ್ನು ಮಾಡುವರು. ಇದು ಅಲ್ಲದೆ ಸತ್ಯಕ್ಕೆ ಕಾಪಾಡಿ ಅಸತ್ಯಕ್ಕೆ ಬಿಸಾಡಿ ಶಾಪವನ್ನು ಸಂವರಿಸಿ ಶ್ರೇಷ್ಠರ ಪರಿಪಾಲಿಸುವಂತ ಈ ಆದಿಶಕ್ತಿಗೆ ಬಂದವರು ದಾರೆಂದು ಕೇಳುವ ನೀನು ದಾರು ನರ ಶಿರೋಮಣಿ ವಜ್ರದ ಖಣಿ. ಓಹೋ ತಾಯಿ ನಾನು ದಾರೆಂದರೆ ಒಂದು ಗೋಧಿಕಾಯನ್ನು ತಂದು 9 ಗಿರ್ನೆಗಳನ್ನು ಬೀಸಿ 360 ಹೋಳಿಗೆಯನ್ನು ಮಾಡಿಸಿ ಊರು ಉಂಡು ಕೇರು ಉಂಡು ಉಳಿದೆಲ್ಲ ಅಂಟದ ಮೇಲೆ ಇಟ್ಟಿದ್ರು 8 ಕಟ್ಟಿದನು. ಅಂಟು ಹೆಚ್ಚಾಗಿ ಹೋಳಿಗೆ ಬಿದ್ದು 8 ಸತ್ತು. ಈಗ ನಾನು ಥಟ್ಟನಾಗಿ ತಿರುಗಾದ ನೋಡಿ ಬಿಜಾಪುರದವ್ರು ತೊಗಲಿಗೆ ಹಾಕಿ ನೋಡಕ್ ಹೊಂಟಿದ್ರು. ನಮ್ಮೂರು ಸದೆ ಬರಾರ್ದಾಗ ಹಣ್ಣು ಹುಚ್ಚಿ ಒಯ್ದು ಹಳ್ಳ ತಡಿಸಿತ್ತು. ಇಂಥ ಕೀರ್ತಿ ಮಾಡ್ಕೊಂಡು ಬಂದಂತ ನನಗಾದ್ರು ಉಡಾಟಪ್ಪ ಸಾರಥ್ಯನವರು ತಾವುದಾರ ತಾಯಿ ಪುಣ್ಯದೇವಿ ಎಲೈ ಸಾರಥಿ ನಾನು ದಾರೆಂದರೆ ಶ್ರೀಮಂತ ಪುರುಷ ಬ್ರಹ್ಮಾಂಡ ನೌಖಾಂಡ ಶಿಖರದಲ್ಲಿ ಅಗಣಿತ ಆದರ್ಶ ಮಣಿಯನ್ನು ಅಲಂಕೃತವಾಗಿ ಶೋಭಿಸುವ ಈ ಸಿಂಹಾಸನ ಪೀಠಗಳು ಕುಳಿತು ನಿತ್ಯ ಗಜಾನನ ನಂದೇಶ್ವರ ಭೃಂಗೇಶ್ವರ 178 ಗಣಾಧೀಶ್ವರರು 178 ಮುನಿಗಳು 90 ಕೋಟಿ ಋಷಿಗಳು ಅಲ್ಲದೆ ಮೋಕ್ಷದಾಯಕರು ಮೋಕ್ಷ ನಾಯಕರು ಬ್ರಹ್ಮ ವಿಷ್ಣು ರುದ್ರಾದಿಗಳು ಕೂಡಿ ನಿತ್ಯ ಕೈಲಾಸದಲ್ಲಿ ಪೂಜೆಯನ್ನು ಗೈವರು ಅಂತ ಪರಮಾತ್ಮನ ಅರ್ಧಾಂಗಿಯಾದ ಆದಿಶಕ್ತಿ ಅವತಾರಿಯು ನಾನು. ಇದು ಅಲ್ಲದೆ ನನ್ನ ನಾಮದ ವಿಸ್ತಾರವನ್ನು ಹೇಳುತ್ತೇನೆ ಕೇಳು. ಸಾರಥಿ ನಿತ್ಯ ನಿರಂಜಳೆ ನಿತ್ಯ ನಿರಾಳೆ ನಿತ್ಯ ಶಾರದೆ ನಿತ್ಯ ಕಾಂತಿನಿ ಮಾಂಕಾಳಿ ಗಿರಿಜಾಯಣಿ ಗಿರಿಜ ಕಲ್ಯಾಣಿ ಓಂಕಾರಿಣಿ ಓಂಕಾರ ಸ್ವರೂಪಿಣಿ ರುದ್ರಾಯಣಿ ರುದ್ರ ಅವತಾರಿಣಿ ಮುಕ್ತಿಗೆ ಮಾರ್ಗಳೆ ನಿರ್ಮಲ ಶಾರದೆ ಶಿವಕಾಂತಿ ಧರುಣಿ ಧರ್ಮಗತ್ತಿ ಸಾವಿತ್ರಿ ಗೋವಿತ್ರಿ ನಿರಂಜನ ಸರ್ವ ಮಂಗಳೆ ಸಾರಥಿ ಚಿದಾನಂದ ಸ್ವರೂಪದಾಯಕಳೆ ಚಂಡಿ ಚಾಮುಂಡಿ ಚಂಡೇಶ್ವರಿ ಚತುರ್ಭವಾನಿ ಮಹೇಶ್ವರಿ ಜಗನ್ಮಾತೆ ಜಗತ್ ಕಲ್ಯಾಣಿ ಮಧುಮತಿ ಸುಮತಿ ಪಾರ್ವತಿ ಹೇಮಾವತಿ ಪದ್ಮಾವತಿ ಎಂಬ ಅನೇಕ ನಾಮಗಳಿಂದ ಶೋಭಿಸುವ ಈ ಪ್ರಚಂಡ ಸಿಂಹಾಸನ ಆರೂಢಳಾಗಿ ಸಾಕ್ಷಾತ್ ತುಳಜಾಪುರ ಅಂಬಾ ಭವಾನಿ ಮಾದೇವಿ ಎಂದು ನನ್ನ ನಾಮವು ಕೇಳುವಂತ ನಾವು ಸೇವಕ ಸದಾ ಭಾವಕ ದೇವಲೋಕವನ್ನು ಬಿಟ್ಟು ಈ ರಾಜಮಂದಿರಕ್ಕೆ ಬಂದ ಕಾಲೇನ ತಾಯಿ ಪುಣ್ಯದೇವಿ ಸಾರಥಿ ನಾನು ಈ ಸಭಾ ಮಂದಿರಕ್ಕೆ ಬಂದಿರೋ ಕಾರಣವೇನೆಂದರೆ ಇಂದಿನ ದಿವಸದಲ್ಲಿ ನಾನು ಕೈಲಾಸ ಮಂದಿರದಲ್ಲಿ ಇರುವ ಕಾಲದಲ್ಲಿ ಧರ್ಮ ಪತ್ನಿಗಳಾದ ದೇವೇಂದ್ರ ಸತಿ ಸಚಿದೇವಿಯು ಅವರು ಸಂತಾಪದಿಂದ ನನ್ನ ಸ್ತುತಿಯನ್ನು ಮಾಡಿದಕ್ಕೆ ಅವಳ ಭಕ್ತಿಗೆ ಮೆಚ್ಚಿ ಭಕ್ತರ ಅರ್ಥ ಪುಂಜಿತಳಾಗಿ ಭಕ್ತರನ್ನು ಬಾಧೆಪಡಿಸುವ ಆ ತೋಳ ದಾನವರನ್ನು ದೇವತೆಗಳ
ದುರಿತ ಸಂಕಷ್ಟವನ್ನು ದೂರ ಮಾಡುವ ಸಾರಥಿ ಅತಿ ಜಾಗೃತಿ ಬಂದ್ರೆ ಸಾಧ್ಯ ಹೇಳ್ರಿ ತಾಯಿ ಸಾರಥಿ ಆ ದುಳರು ದೇವೇಂದ್ರನನ್ನು ತ್ರಾಸಪಡಿಸಿದ ಮೂಲಕವಾಗಿ ಶಾಪ ವರ್ಗ ನಿವಾಸಿಗಳಾದ ಇಂದ್ರಾದಿ ದೇವತೆಗಳ ಮೇಲೆ ದೈತ್ಯರ ದಾಳಿ ಎಂದರೆ ಸಲ್ಲದು ಹಿಂದಕ್ಕೆ ಮದಾಂಧ ಮಹಿತಾಸುರನು ದೇವತೆಗಳಿಗೆ ಕಾಡಿದ ಮೂಲಕವಾಗಿ ಶಾಪ ಆ ಕಾಲಕ್ಕೆ ನಾನು ಮಹೇಶ್ವರಿ ಅವತಾರವನ್ನು ತಾಳಿ ಆ ದುರ್ಗಳನ್ನು ಸಂಹಾರ ಮಾಡಿದ್ದೇನೆ ಶಾಪ ಅದರಂತೆ ಈ ಕಾಲಕ್ಕೆ ನಾನು ಕಾರು ಭೈರವಿ ಅವತಾರವನ್ನು ತಾಳಿ ಆ ದುರ್ಳ ಮತಾಂಧ್ರ ಕರಸ್ಥಿರಗಳನ್ನು ಕಡಿದು ಅವರ ಮೊಂಡ ಮಾರೆಯನ್ನು ಕೊರಳಿ ಧರಿಸಿಕೊಳ್ಳುವನು ದೇವತೆಗಳಿಗೆ ಬಂದ ದುರಿತ ಸಂಕಷ್ಟವನ್ನು ಪಾರ ಮಾಡುವನು ಸಾರಥಿ ಚಂದ್ರ ಸಚಿ ದಾವಲಿರುವರು ನೋಡು ನೋಡು ಇವತ್ತಿನ ದಿನ ವೈರಿಗಳಿಗೆ ಬಲ ಕೇಳು ಸಾರಥಿ ವಾಹನನಾದ ಸಿಂಹರಾಜನನ್ನು ಬರ ಮಾಡಿತು ಸಾರಥಿ ಅತಿ ಜಾತಿ ಸಂಗೀತಗಾರ ಶಿರೋಮಣಿ ಇವರು ಒಂದೊಂದು ಅಯ್ಯೋ ವಿಚಾರ ಮಾಡಿದ್ರೆ ವಿಚಾರ ಆಗಲಾರದು ಏನ್ ಮಾಡ್ಬೇಕಲ್ಲ ಸಂಗೀತಗಾರ ಶಿರೋಮಣಿ ಅವರು ದೊಡ್ಡ ಶಿವರನ್ನೇ ಕಾಣುವರು ಶಾಪ ಮತ್ತೊಮ್ಮೆ ಬದಲಾಗಿ ಮಾತಾಡಿಸೋದಾಗಲಿ ಸಂದರ್ಭದಲ್ಲಿ ಓಹೋ ಕೂಸುಮೂಲ ಕೋರಿಗೆ ಹಾಸುಮೂಲ ಬೀರಿಗೆ ಮಾಡಮೂಲ ಮಗಳಿಗೆ ನರಮೂಲ ಸ್ವರೂಪನ ಹೆಗಲಿಗೆ ಬೆಕ್ಕ ಮೂಲ ಹಾಲಿಗೆ ದೇವರು ಮೂಲ ಜಗಲಿಗೆ ಚಿಕ್ಕಿ ಮೂಲ ಐವರಿಗೆ ಸುಳ್ಳು ಮೂಲ ಬಾಡಿಗೆ ಮಣ್ಣು ಮೂಲ ಪಂಚಿಗೆ ರೊಟ್ಟೆ ರಂಗಮಂಟಪದಲ್ಲಿ ಶೃಂಗಾರದಿಂದ ಬಂದವರು ತಾವುದಾರ ಕುಂಡ ಹೆಣ್ಣು ಕಂದನಾದ ಇಂದ್ರ ಭೂಪಾಲನೆ ನಿನಗೆ ಶುಭ ಮಂಗಳವಾಗಲಿ ಈ ವೇಳೆಯಲ್ಲಿ ನಿನಗೆ ಬಂದಿರುವ ಸಂಕಷ್ಟವನ್ನು ಏನಿರುವುದು ಚೆನ್ನಾಗಿ ಹೇಳುವಂತ ನಾವು ಸುರಪತಿ ದೇವೇಂದ್ರ ಭೂಪಾಲ ಏನಿರುವುದು ಚೆನ್ನಾಗಿ ಹೇಳುವಂತ